ನಮಸ್ತೆ ಸ್ನೇಹಿತರೆ, ನಾನಿವತ್ತು ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ಯಾವ ದಿನ ಬಂದಿದೆ, ಪೂರ್ವಾರಾಧನೆ, ಮಧ್ಯಾರಾಧನೆ, ಉತ್ತರಾರಾಧನೆ ಯಾವ ದಿನ ಆಚರಣೆ ಮಾಡಬೇಕು, ಆಮೇಲೆ ಆರಾಧನಾ ಮಹೋತ್ಸವ ಅಂದರೆ ಏನು, ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಈಗ ಮೊದಲನೇದಾಗಿ ಆರಾಧನಾ ಮಹೋತ್ಸವ ನಾವು ಯಾಕೆ ಮಾಡ್ತಾರೆ, ಅದರದ್ದು ಮಹತ್ವ ಏನು ಅಂತ ನಾನಿವಾಗ ಹೇಳ್ತಾ ಹೋಗ್ತೀನಿ. ಒಬ್ಬ ಮಹಾನ್ ಸಂತರಾಗಲಿ, ಗುರುಗಳಾಗಲಿ, ಯತಿಗಳಾಗಲಿ, ಅವರು ಬೃಂದಾವನವನ್ನು ಪ್ರವೇಶಿಸ್ತಾರೆ. ಅಂದರೆ ದೇಹ ತ್ಯಾಗ ಮಾಡಿ ಪರಮಾತ್ಮನಲ್ಲಿ ಲೀನವಾಗುವಂಥದ್ದು. ಅದೇ ರೀತಿಯಾಗಿ ನಮ್ಮ ರಾಯರು ಬೃಂದಾವನ ಪ್ರವೇಶಿಸಿ ಇಲ್ಲಿರುವತಕ್ಕಂಥ ಭಕ್ತರಿಗೆ ಸದಾ ಅನುಗ್ರಹ ನೀಡಲು ಅವರು ದೇಹ ತ್ಯಾಗ ಮಾಡಿ ಬೃಂದಾವನನ್ನು ಪ್ರವೇಶ ಮಾಡ್ತಾರೆ. ಈ ದಿನವನ್ನು ಭಕ್ತಾದಿಗಳು ಸ್ಮರಿಸ್ತಾ ಅವರ ಆರಾಧನೆಯನ್ನು ಮಾಡ್ತಾರೆ. ಅದೇ ಮುಂದುವರೆದ ಭಾಗವಾಗಿ ಆರಾಧನಾ ಮಹೋತ್ಸವವಾಗಿ ನಾವು ಇದನ್ನು ಆಚರಣೆ ಮಾಡ್ತೇವೆ. ಇದನ್ನು ನಾವು ಯಾಕೆ ಮಾಡಬೇಕು, ರಾಯರಲ್ಲಿ ನಾವು ಏನು ಕೇಳಿದ್ರೂ ರಾಯರು ಕೊಡ್ತಾರೆ. ಯಾವತ್ತೂ ರಾಯರು ಈ ವಿಷಯಕ್ಕೆ ಇಲ್ಲ ಅಂತ ಅನ್ನೋದಲ್ಲ. ಅಂದರೆ ಭಕ್ತಿಯಿಂದ ರಾಯರಿಗೆ ಬೇಕಾಗಿರೋದು ಭಕ್ತಿ ಒಂದೇ. ಆ ಭಕ್ತಿಯಲ್ಲಿ ನಾವು ಲೀನವಾಗಿ ರಾಯರನ್ನು ನೆನೆದಿದ್ದೇ ಆದರೆ ನಮ್ಮಲ್ಲಿ ಇರ್ತಕ್ಕಂಥ ಕಷ್ಟಗಳು ದೂರವಾಗಿ ಮನೆಯಲ್ಲಿ ಸುಖ, ಶಾಂತಿ, ಆರೋಗ್ಯ, ಐಶ್ವರ್ಯ ಎಲ್ಲದನ್ನು ಗುರುಗಳು ಪ್ರಾಪ್ತಿ ಮಾಡ್ತಾರೆ. ಗುರುಗಳು ನಮಗೆ ಅದನ್ನು ಕರುಣಿಸ್ತಾರೆ. ಆ ದಿನಗಳಲ್ಲಿ ಏನು ಮಾಡ್ತಾರೆ, ಆರಾಧನಾ ಮಹೋತ್ಸವದಲ್ಲಿ ಏನು ಮಾಡ್ತಾರೆ, ವಿಶೇಷ ಪೂಜೆ ಮಾಡ್ತಾರೆ, ರಾಯರಿಗೆ ಅಭಿಷೇಕ ಮಾಡ್ತಾರೆ. ಬೃಂದಾವನಕ್ಕೆ ಗುರುಗಳ ಸ್ತೋತ್ರ, ನಾಮ ಪಠನೆ, ಮಂತ್ರಗಳು, ಭಜನೆಗಳು, ಪಾರಾಯಣ, ಸೇವೆ ಮಾಡ್ತಾರೆ. ಯಾವ್ದು ಸೇವೆ ಆದರೂ ಆಗಿರ್ಬೋದು, ಹೆಜ್ಜೆ ನಮಸ್ಕಾರ, ಉರುಳು ಸೇವೆ ಆ ಥರ ಸೇವೆಗಳನ್ನು ಮಾಡ್ತಾರೆ. ಅನ್ನದಾನ ಮಾಡ್ತಾರೆ. ದಾನ ಧರ್ಮ ನಿಮ್ಮ ಕೈಲಾದಷ್ಟು ಎಷ್ಟು ದಾನ ಧರ್ಮ ಆಗುತ್ತೋ ಅಷ್ಟು ದಾನ ಧರ್ಮ ಮಾಡಬಹುದು. ಅಂದರೆ ನಮಗೆ ಬರೀ ದುಡ್ಡು ಕೊಡೋದಂತಲ್ಲ, ಹಸಿದವ್ರಿಗೆ ಊಟ ಕೊಡ್ಬೋದು. ಒಂದು ಬಾಳೆಹಣ್ಣು ಕೊಟ್ಟರು ಅದು ದಾನನೇ ಆಗುತ್ತೆ. ಹಸಿದವ್ರಿಗೆ ನಾವು ಏನು ಕೊಟ್ಟರು ಅದು ದಾನನೇ. ಆಮೇಲೆ ಗೋ ಸೇವೆ ಮಾಡ್ಬೋದು. ಈ ಥರ ಗುರುಗಳನ್ನು ಪ್ರಾರ್ಥಿಸ್ಬೋದು ನಾವು. ಇದೆಲ್ಲ ಆರಾಧನಾ ಮಹೋತ್ಸವಗಳಲ್ಲಿ ಮಾಡುವಂಥದ್ದು. ಇದೆಲ್ಲ ಸಂತರು, ಗುರುಗಳು ಪುಣ್ಯ ಸ್ಮರಣೆಯಾಗಿ ನಾವು ನೆನೆಯೋದನ್ನು ಆರಾಧನಾ ಮಹೋತ್ಸವ ಅಂತ ಮಾಡಲಾಗುತ್ತೆ. ಈಗ ಅದೇ ಆರಾಧನಾ ಮಹೋತ್ಸವ 355ನೇ ಆರಾಧನಾ ಮಹೋತ್ಸವ ಯಾವ ದಿನ ಬಂದಿದೆ ಅಂತ ಮೇನ್ ನೋಡ್ತಾ ಹೋಗೋಣ. ನಾನಿಲ್ಲಿ ಹಾಕಿದ್ದೀನಿ ನೋಡಿ ಆ ಪಿಕ್ಚರಲ್ಲಿ. ಪೂರ್ವಾರಾಧನೆ ಬಂದ್ಬಿಟ್ಟು 21ನೇ ತಾರೀಕು ಆಗಸ್ಟ್ 2026 ಶನಿವಾರ ಬಂದಿದೆ. ಮಧ್ಯಾರಾಧನೆ 30 ಆಗಸ್ಟು ಭಾನುವಾರ ಬಂದಿದೆ. ಉತ್ತರಾರಾಧನೆ 31 ಆಗಸ್ಟು ಸೋಮವಾರಾಧನೆ ಬಂದಿದೆ. ಇದರಲ್ಲಿ ಮಧ್ಯಾರಾಧನೆ ಅತಿ ಮುಖ್ಯವಾದಂತಹದ್ದು. ಅವತ್ತಿನ ದಿನ ತುಂಬ ವಿಜೃಂಭಣೆಯಿಂದ ಎಲ್ಲ ಮಂತ್ರಾಲಯದಲ್ಲಿ, ಮಠದಲ್ಲಾಗಿರಲಿ, ಎಲ್ಲ ಮಠದಲ್ಲೂ ಕೂಡ ರಾಯರನ್ನು ನೆನೆದು ಅವರನ್ನು ನಾಮಸ್ಮರಣೆ ಮಾಡಿ ಅವರ ಜಪ ತಪ ಆರಾಧನೆಯನ್ನು, ಮಂತ್ರ ಜಪಗಳನ್ನು, ಅಭಿಷೇಕಗಳನ್ನು ಮಾಡಲಾಗುತ್ತೆ. ಎಲ್ಲ ಮಠಗಳಲ್ಲೂ ಈ ಮಹೋತ್ಸವ ನೆರವೇರುತ್ತೆ. ಈಗ ನಾವು ಮಂತ್ರಾಲಯಕ್ಕೆ ಹೋಗೋಕ್ಕಾಗಲ್ಲ, ಇಲ್ಲೇ ಮಠದ ಹತ್ರನೇ ಹೋಗ್ತೀವಿ. ಆದರೆ ನಾವು ಮನೆಯಲ್ಲಿ ಮಾಡಬೇಕು, ನಾವು ಯಾವ ಥರ ಮಾಡಬೇಕು, ನಾವು ಮಾಡ್ತೀವಿ, ರಾಯರನ್ನು ಭಕ್ತಿಯಿಂದ ಪೂಜೆ ಮಾಡ್ತೀವಿ ಅನ್ನೋದಾದರೆ ಆರಾಧನೆ ಮಹೋತ್ಸವನಲ್ಲಿ ನಾವು ಮನೆಯಲ್ಲಿ ಯಾವ ಥರ ಸರಳವಾಗಿ ನಿಮ್ಮ ಕೈಲಾದಷ್ಟು ಎಷ್ಟಾಗುತ್ತೋ ಅಷ್ಟು ಯಾವ ಥರ ಮಾಡೋದಾದರೆ ನೋಡೋಣ ಬನ್ನಿ. ಈಗ ಆರಾಧನಾ ದಿನದಿಂದ ನಾವು ಏನು ಮಾಡಬೇಕು ರಾಘವೇಂದ್ರ ಸ್ವಾಮಿಗಳಿಗೆ. ಮೊದಲನೇದಾಗಿ ಒಂದು ಫೋಟೋ ಬೇಕಾಗುತ್ತೆ. ನಿಮ್ಮ ಹತ್ರ ವಿಗ್ರಹ ಇದ್ದರೆ ಪರವಾಗಿಲ್ಲ, ಫೋಟೋ ಆದರೂ ಪರವಾಗಿಲ್ಲ, ಒಂದು ಫೋಟೋ ತೊಗೊಂಡು ಬನ್ನಿ. ಅದಕ್ಕೆ ನಾವು ಏನು ಮಾಡ್ತಾ ಹೋಗಬೇಕು, ಫೋಟೋಕ್ಕೆ ಹೂವಿನ ಹಾರ, ಹೂವುಗಳಂದರೆ ಸುಗಂಧ ಭರಿತ ಹೂವುಗಳಾಗಿರ್ಬೋದು, ದಾಸವಾಳ ರಾಯರಿಗೆ ಇಷ್ಟ, ನಿಮ್ಮ ಕೈ ಯಾವ ಹೂವು ಇರುತ್ತೋ ಆ ಹೂವುಗಳನ್ನು ತೆಗೆದುಕೊಂಡು ಬನ್ನಿ. ಆಮೇಲೆ ನಾವು ಪೂರ್ವ ಸಿದ್ಧತೆಗಳನ್ನು ಯಾವ ರೀತಿ ಮಾಡ್ಕೋಬೇಕು, ರಾಯರಿಗೆ ನಾವು ಅಭಿಷೇಕವನ್ನು ಮಾಡ್ಕೋಬೇಕು. ಅಭಿಷೇಕಕ್ಕೆ ಏನು ಬೇಕಾಗುತ್ತೆ, ಪಂಚಾಮೃತವನ್ನು ನಾವು ಸಿದ್ಧಪಡಿಸ್ಕೋಬೇಕಾಗುತ್ತೆ. ಫಸ್ಟ್ ನಾವು ಸಾಮಗ್ರಿಗಳು ನೋಡ್ಕೊಂಬಿಡೋಣ, ಏನೇನು ಬೇಕಾಗುತ್ತೆ ರಾಯರಿಗೆ ಆರಾಧನೆ ಮಹೋತ್ಸವ ದಿನ ಅಂತ. ರಾಯರ ಒಂದು ಫೋಟೋ ವಿಗ್ರಹ ಬೇಕಾಗುತ್ತೆ. ಶ್ರೀಗಂಧ, ಗಂಧ, ಅಕ್ಷತೆ, ಚಂದನ, ತುಳಸಿ ದಳ, ಪ್ರಿಯವಾದಂಥದ್ದು ರಾಯರಿಗೆ ತುಳಸಿ ದಳ. ಹೂವು, ಕೆಂಪು ಹೂವು ರಾಯರಿಗೆ ಇಷ್ಟ. ಆಮೇಲೆ ಯಾವ ಹೂವು, ಬಿಳಿ ಹೂವು, ಮಲ್ಲಿಗೆ ಹೂವು ರಾಯರಿಗೆ ಇಷ್ಟ. ಅದನ್ನು ನೀವು ಸಿದ್ಧಪಡಿಸ್ಕೋಬೇಕು. ಹಿಂದಿನ ದಿನವೇ ತಂದು ರೆಡಿ ಮಾಡಿ ಇಟ್ಕೊಳ್ಳಿ. ತೆಂಗಿನಕಾಯಿ
ರೆಡಿ ಮಾಡಿಟ್ಕೊಳ್ಳಿ. ಆಮೇಲೆ ಧೂಪ ದೀಪ ಅಗರಬತ್ತಿ, ಮೇಯ್ನಾಗಿ ತುಪ್ಪದ ಆರತಿ, ತುಪ್ಪದ ದೀಪ. ರಾಯರಿಗೆ ತುಂಬ ಅತ್ಯಂತ ಪ್ರಿಯವಾದಂಥದ್ದು ತುಪ್ಪದ ದೀಪ. ಆಮೇಲೆ ಪಂಚಾಮೃತ ಅಭಿಷೇಕಕ್ಕೂ ಆಗುತ್ತೆ, ನೈವೇದ್ಯಕ್ಕೂ ಆಗುತ್ತೆ. ಅದನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಮತ್ತು ಖಾದ್ಯಗಳು, ಏನಾದರೂ ಖಾದ್ಯಗಳನ್ನು ನಿಮ್ಮ ಕೈಲಾದರೆ ಮಾಡಿ. ಕೋಸಂಬರಿ, ಆಮೇಲೆ ರಾಯರಿಗೆ ಬೇಳೆ ಬೆಲ್ಲ ತುಂಬ ಪ್ರಿಯವಾದಂಥದ್ದು. ಹೋಳಿಗೆ ಹೂರ್ಣ ತುಂಬ ಪ್ರಿಯವಾದಂಥ, ಅದನ್ನು ನಿಮ್ಮ ಕೈಲಿ ಮಾಡೋಕ್ಕಾದ್ರೆ ಮಾಡಬಹುದು. ಆ ದಿನ ಮಧ್ಯಾರಾಧನೆ ದಿನ ನೀವು ಗ್ರ್ಯಾಂಡಾಗಿ ಮಾಡ್ಕೋಬೋದು. ರಾಯರ ಫೋಟೋ ಇಟ್ಟು ತುಂಬ ನಿಮ್ಗೆ ಎಷ್ಟು ಆಗುತ್ತೋ ಅಷ್ಟು ಅಲಂಕಾರ ಮಾಡಿ ಹೂವಿಂದ. ಮಂಟಪ ಕಟ್ಟೋರು ಮಂಟಪನೂ ಕಟ್ಬೋದು. ಆ ಥರ ದೊಡ್ಡದಾಗಿ ಮಾಡ್ತೀವಿ ಅಂತಂದರೆ 3 ದಿನವೂ ಮಾಡ್ಬೋದು. ನೀವು 3 ದಿನ ಮಾಡೋಕ್ಕಾಗಲ್ಲ ಅಂದರೆ ಸರಳವಾಗಿ ಮಾಡಿಬಿಟ್ಟು ಮಧ್ಯಾರಾಧನೆ ದಿನ ನೀವು ಗ್ರ್ಯಾಂಡಾಗಿ ಮಾಡ್ಕೋಬೋದು. ನಿಮ್ಮ ಕೈಲಾದಷ್ಟು ನಿಮ್ಗೆ ಏನಾದರೂ ಆಹಾರ ಸಿದ್ಧಪಡಿಸ್ತೀವಿ ಅಂದರೆ ಸಿದ್ಧಪಡಿಸಿ ನೈವೇದ್ಯವನ್ನು ಮಾಡ್ಬೋದು. ರಾಯರ ಮುಂದೆ ಇಟ್ಟು ಎಡೆ ಮಾಡ್ಬೋದು. ಮೊದಲೇದಾಗಿ ವಿಗ್ರಹಕ್ಕೆ ಮೊದಲೇದಾಗಿ ಮನೆಯೆಲ್ಲ ಸ್ವಚ್ಛಗೊಳಿಸ್ಕೊಂಡಿರಿ. ದೇವರ ಮನೆ ಸ್ವಚ್ಛಗೊಳಿಸ್ಕೊಂಡಿರಿ. ನೀವು ಹೊರಗಡೆ ಆರಾಧನೆ ಮಾಡ್ತೀನಿ ಅಂದರೆ ಹಾಲಲ್ಲಿಟ್ಟರೆ, ಮಂಟಪ ಎಲ್ಲ ಕಟ್ಟೋಂಗಿದ್ರೆ ನೀವು ಹೂವಿಂದ ಅಲಂಕಾರ ಮಾಡ್ಬೋದು. ಬಾಳೆ ದಿಂಡು ಇಟ್ಟು ಅಲಂಕಾರ ಮಾಡ್ಬೋದು. ನೀವು ಯಾವ ಥರ ಅಲಂಕಾರ ಮಾಡ್ತೀರೋ ಆ ಥರ ಅಲಂಕಾರ ಮಾಡಿ. ವಿಗ್ರಹ ಇದ್ದರೆ ಅದಕ್ಕೆ ಬೆಳಗ್ಗೆನೇ ಅಭಿಷೇಕ ಮಾಡಿಬಿಟ್ಟು ಅದಕ್ಕೆ ಹೂವಿನಿಂದ ಅಲಂಕಾರ ಮಾಡಿ, ಧೂಪ ದೀಪ ನೈವೇದ್ಯ ಮಾಡಿ, ತೆಂಗಿನಕಾಯಿ ಹೊಡೀರಿ. ನಿಮಗೆ ಹೋಳ್ಗೆ ಮಾಡ್ಸೋಕ್ಕಾದ್ರೆ ಮಾಡಿಸಿ, ಇಲ್ಲಾಂದರೆ ಬಿಸಿಬೇಳೆಭಾತು, ನೀವು ಯಾರಿಗಾದರೂ ದಾನ ಮಾಡ್ತೀವಿ ಅಂದರೆ ಪುಳಿಯೋಗರೆ ಆ ಥರ ಏನಾದರೂ ಮಾಡ್ಸೋಂಗಿದ್ರೆ ಮಾಡಿಸಿ. ನಿಮ್ಗೆ ಏನೂ ಆಗಲ್ಲ, ಮಾಡೋಕ್ಕಾಗಲ್ಲ, ಟೈಮ್ ಇಲ್ಲ ಅನ್ನೋರು ಡ್ರೈ ಫ್ರೂಟ್ಸು ಆ ಥರ ಆದ್ರೂ ರಾಯರಿಗಿಟ್ಟರೆ ಅದು ಸಲ್ಲುತ್ತೆ. ಹಣ್ಣುಗಳನ್ನು ಕೂಡ ನೈವೇದ್ಯವಾಗಿ ಇಡಬಹುದು. ಈ ಥರ ಎಲ್ಲ ಇಟ್ಟು ತುಪ್ಪದ ಆರತಿ, ಮೇಯ್ನಾಗಿ ತುಪ್ಪದ ಆರತಿ, ತುಪ್ಪದ ದೀಪ, ಎರಡು ತುಪ್ಪದ ದೀಪ, ತುಪ್ಪದ ಆರತಿ ಮಾಡಿದ್ರೆ ರಾಯರು ಸಂತೃಪ್ತರಾಗಿ ನೀವು ಕೇಳಿದಂಥ ನಿಮ್ಮ ಮನೆಯಲ್ಲಿರ್ತಕ್ಕಂಥ ದಟ್ಟ ದರಿದ್ರ ದಾರುಣ್ಯ ಎಲ್ಲ ದೂರವಾಗಿ, ನಿಮಗೆ ಏನೇನು ಕಷ್ಟ ಇದೆ ಅದೆಲ್ಲ ದೂರವಾಗಿ, ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸದ್ದು ವಿದ್ಯೆ ಕೊಡ್ತಾರೆ. ಗುರುಗಳಿಗೆ ವಿದ್ಯೆ ಅಂದ್ರೇ ಗುರುಗಳಂದ್ರೇ ವಿದ್ಯೆ ಸಿಗತ್ತೆ. ನಿಮಗೆ ವ್ಯಾಪಾರ ಏನಾದರೂ ಇದ್ದರೆ ಅದರಲ್ಲಿ ಲಾಭ ಬರುತ್ತೆ. ಉದ್ಯೋಗಗಳು, ನಿಮ್ಗೇನಾದರೂ ಜಾಬ್ ಇಲ್ಲ ಅಂದರೆ ನೀವು ಅದನ್ನು ನೀವು ಸಂಕಲ್ಪ ಮಾಡಿದರೆ ಜಾಬ್ ಸಿಗುತ್ತೆ. ಆರೋಗ್ಯದ ಮನೆಯಲ್ಲಿ ಯಾರ್ಯಾರು ಆರೋಗ್ಯ ಇಲ್ಲ ಅಂದರೆ ಆರೋಗ್ಯಗಳು ಸಹ ಬರುತ್ತೆ. ಇಲ್ಲಿ ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲರೂ ಕೂತ್ಕೊಂಡು ಪಾರಾಯಣ ಮಾಡಿದರೆ ರಾಯರು ನಿಮಗೆ ಅನುಗ್ರಹ ಮಾಡೇ ಮಾಡ್ತಾರೆ. ಇದು ನಾನು ವರ್ಷ ಮಾಡ್ಕೊಂಡು ಬರ್ತಾ ಇರೋದು. ನನ್ನ ಕೈಲಾದಷ್ಟು ನಾನು ಮಾಡ್ತೀನಿ. ಅಂದರೆ ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಅನ್ನೋರು ಗ್ರ್ಯಾಂಡಾಗೂ ಮಾಡ್ಬೋದು. ಪೂರ್ವಾರಾಧನೆಯೂ ಮಾಡ್ತೀನಿ, ಮಧ್ಯಾರಾಧನೆಯೂ ಮಾಡ್ತೀನಿ, ಉತ್ತರಾರಾಧನೆಯೂ ಮಾಡ್ತೀನಿ. ಮಧ್ಯಾರಾಧನೆ ಮಾಡೋರು ಸ್ವಲ್ಪ ಏನಾದರೂ ನೀವು ಅಲಂಕಾರ ಜಾಸ್ತಿ ಮಾಡೋದಿದ್ದರೆ ಮಧ್ಯಾರಾಧನೆ ಮಾಡ್ಬೋದು. ನಿಮ್ಮ ಕೈಲಾದಷ್ಟು ದಾನ ಧರ್ಮಗಳು ಮಾಡಿ. ಬಡವರಿಗೆ, ಹಸಿದವರಿಗೆ, ಅವತ್ತೇನಾದರೂ ಹಸುಗಳು ಬಂದರೆ ಅದಕ್ಕೇನಾದರೂ ಕೊಡಬಹುದು ನೀವು. ಹಸಿದವರಿಗೆ ಅನ್ನ ಹಾಕಿ, ಅದು ರಾಯರಿಗೆ ತುಂಬ ಇಷ್ಟ. ಗೋವುಗಳಂದರೆ ತುಂಬ ಇಷ್ಟ ರಾಯರಿಗೆ. ಈ ಥರ ನೀವು ಆರಾಧನಾ ಮಹೋತ್ಸವವನ್ನು ಮಾಡ್ಬೋದು. ಇದಾಗಿತ್ತು ಆರಾಧನಾ ಮಹೋತ್ಸವ ಬಗ್ಗೆ ವಿಡಿಯೋ. ಮತ್ತು ಇನ್ನೂ ಆರಾಧನಾ ಮಹೋತ್ಸವ ಹತ್ತಿರ ಬಂದಂಗೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಆಮೇಲೆ ಮಂತ್ರಗಳ ಪಠಣೆಗಳಿಗೆ ಬಂದರೆ ನಿಮ್ಗೆ ಯಾವುದು ಗೊತ್ತಿಲ್ಲ ಅಂದರೂ ಪೂಜ್ಯಾಯ ಗುರು ರಾಘವೇಂದ್ರಾಯ ಸತ್ಯಧರ್ಮಯತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ, ಈ ಮಂತ್ರನಾದರೂ ಹೇಳ್ಬೋದು. ಇಲ್ಲ ನಿಮ್ಗೆ ಇದೂ ಬರಲ್ಲ ಅಂದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಈ ಮಂತ್ರನಾದರೂ ನೀವು ಪಠಣೆಯನ್ನು ಮಾಡ್ಬೋದು. ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಗುರುವನ್ನು ನಂಬಿದವರು ಯಾರೂ ಕೆಳಗೆ ಬಿದ್ದಿಲ್ಲ. ಗುರು ಕೆಳಗಡೆ ಬೀಳ್ಸೋಕ್ಕೂ ನಮ್ಮನ್ನು ಬಿಡೋದಿಲ್ಲ. ನಂಬಿ ರಾಯರನ್ನು ಒಳ್ಳೆಯದಾಗೇ ಆಗುತ್ತೆ. ಒಳ್ಳೆ ಮನಸ್ಸಿಂದ ಮಾಡಿ. ನಾನು ನಂಬಿ ರಾಯರಲ್ಲಿ ನಂಬಿಕೆ ಇಟ್ಟು ಪೂಜೆ ಮಾಡ್ತಿದ್ದರಿಂದ ಅದು ಒಳ್ಳೆಯದಾಗಿರೋದ್ರಿಂದ ನಾನು ನಿಮಗೆ ಹೇಳ್ತಾ ಇರೋದು. ಆದ ಕಾರಣ ರಾಯರನ್ನು ನಂಬಿ ಒಂದು ಚಿಕ್ಕ ಪೂಜೆ ಮಾಡುತ್ತೀರಂದ್ರೂ ನಂಬಿಕೆಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ರಾಯರಲ್ಲಿ ಮನಸ್ಸಿಟ್ಟು ಪೂಜೆ ಮಾಡಿ. ರಾಯರು ಖಂಡಿತವಾಗಿಯೂ ಅದನ್ನು ತಡವಾಗ್ಬೋದು ಆದರೆ ಅಡವಾಗಿ ಕೊಟ್ಟೇ ಕೊಡ್ತಾರೆ. ನಿಮ್ಮ ಕೋರಿಕೆ ಏನಿದೆ ಅದು ಈಡೇರಿಸ್ತಾರೆ. ಇದಾಗಿತ್ತು ಆರಾಧನಾ ಮಹೋತ್ಸವ ಬಗ್ಗೆ ವಿಡಿಯೋ. ಇನ್ನು ಮುಂಬರುವ ವಿಡಿಯೋಗಳಲ್ಲಿ ಆರಾಧನೆ ಮಹೋತ್ಸವ ಯಾವ ರೀತಿ ಮಾಡ್ತಾರೆ ನನ್ನ ವಿಡಿಯೋ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ.